ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗು ಮಕ್ಳಿಗೆ ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಗೆ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಅಡುಗೆ ಮನೇಲಿ. ಎಷ್ಟು ಚೆನ್ನಾಗಿ ಬಂದಿದೆ. ಈಚೆಗಡೆ ಒಂದು ಹಾಕಿದ್ದೀನಿ, ಅದು ತೋರಿಸ್ತೀನಿ. ನೋಡಿ ಎಷ್ಟು ಇದಾಗಿದೆ. ಅಮ್ಮ ಅಂದರೆ ಒಂದು 2 ತಿಂಗಳಾಗೈತೆ ಹಾಕಿ. ಚೆನ್ನಾಗಿ ಬಂದಿದೆ ಇದು. ಒಂದು ಸ್ವಲ್ಪ ಅನ್ನ ರೈಸ್ ಒಗ್ಗರಣೆ ಹಾಕೋಣ ಅಂತ ಎಲ್ಲ ಮಾಡ್ಕೊಂಡೆ. ನಾನು ತಪ್ಪಲಲ್ಲೇ ರೈಸ್ ಮಾಡೋದು, ಅದಕ್ಕೆ ತಪ್ಪಲಲ್ಲಿ ರೈಸ್ ಮಾಡ್ಕೊತಿದ್ದೆ. ಮೇಲ್ಗಡೆ ನೋಡಿ, ಟೆರೆಸ್ ಮೇಲೆ ಇದು ತೆಂಗಿನ ಮರ, ನಮ್ಮ ಮನೆ ಮುಂದೆ ನುಗ್ಗೆ ಮರ ಇದೆ, ಅದು ತೋರಿಸಿದ್ದಾರೆ ನಮ್ಮ ಮನೆಯವ್ರು. ನೋಡಿ, ಈರುಳ್ಳಿ ಎಲ್ಲ ಹಚ್ಕೊಂಡು ರೆಡಿ ಆಯಿತು ತಿಂಡಿಗೆ. ನನ್ನ ಮಕ್ಳು ಇನ್ನೂ ಎದ್ದಿಲ್ಲ. ನೋಡಿ, ಈ ಥರ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ ಯಾವಾಗಲೂ. ನನ್ನ ಮಗ ಎದ್ದಿದ್ದಾನೆ. ನನ್ನ ಮಗ ಎದ್ದು ನೀರು ಕೇಳ್ದೆ, ನೀರು ಕೊಟ್ಟೆ. ಅವ್ರು ಬೆಳಗ್ಗೆ ಹೊತ್ತು ಎದ್ದು ಇಬ್ಬರು ನೀರು ಕುಡಿತಾರೆ. ನೋಡಿ, ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಕ್ಕಿದ್ದೀನಿ. ನೀವೇನಂತೀರ ಗೊತ್ತಿಲ್ಲ, ನಮ್ಮ ಕಡೆ ಯಜ್ಞ ಅಂತಾರೆ. ಅದೆಲ್ಲ ಕೊರೆದ್ಬಿಟ್ಟು ನೋಡಿ ಥರ ಮಾಡಿದೆ. ಎಲ್ಲ ಗಿಡನೆಲ್ಲ ಕಿತ್ತಾಕಿದೆ. ಚೆನ್ನಾಗಿ ಬಂದಿತ್ತು, ಅದನ್ನು ಎಲ್ಲ ಕಿತ್ತಾಕೈತಿ. ಏನು ಮಾಡೋದು ಇದಕ್ಕೆ? ನನ್ನ ಮಗಳು ಗೊಂಬೆ ನೋಡಿ. ನಮ್ಮ ಮನೆಯವರು ಟೈಮ್ ಆಗೈತೆ ರೆಡಿ ಮಾಡು ಅಂದರೆ ನೋಡಿ ಏನೋ ರಿಪೇರಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನು ಹೇಳಿದ ಮಾತೇ ಕೇಳಲ್ಲ ಇವರಿಬ್ಬರು ಅಪ್ಪ ಮಗ. ಸ್ಕೂಲಿಗೆ ಟೈಮ್ ಆಗೈತೆ, 7:10 ಆಗಿತ್ತಲ್ಲೇನ, ಆದರೂ ನೋಡಿ ನೋಡಿ ಗೊಂಬೆಗಳು ನೋಡಿ. ನನ್ನ ಮಗಳು ಇಲ್ಲೆರಡಿದ್ದಾವೆ, ಅಲ್ಲೆರಡಿದ್ದಾವೆ ನೋಡಿ. 7:10 ಆಗೈತೆ, 10 ಆಗೈತೆ, ಇನ್ನೂ ಅದೇನೋ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ನನ್ನ ಮಗನು ನನ್ನ ಅಪ್ಪ. ನೋಡಿ, ನನ್ನ ಮಗಳು ಮುಖ ತೊಳ್ಕೊಂಬಂದು ಅವಳೇ ರೆಡಿ ಆಗ್ತಾಳೆ. ನನ್ನ ಮಗಳು ನೋಡಿ ಮುಖ ತೊಳ್ಕೊಂಬಂದಿದ್ದಾಳೆ. ಅವ್ರಿಗೆ ಸ್ನ್ಯಾಕ್ಸಿಗೆ ಅಂತ ಪಪ್ಪಾಯ ಕಟ್ ಮಾಡಿ ಹಾಕಿದ್ದೀನಿ. ನಮಗೆ ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಅನ್ನ ಒಗ್ಗರಣೆ ಹಾಕ್ಕೊಟ್ಟಿದ್ದೀನಿ. ನೋಡಿ, ನನ್ನ ಮಗಳು ಅವಳೇ ರೆಡಿಯಾಗಿದ್ದಾಳೆ. ಶನಿವಾರ ಈ ಥರ ಡ್ರೆಸ್ ಹಾಕ್ಬೇಕು ಅವಳಿಗೆ. ಏನೋ ಬುಲ್ಬುಲ್ ಅಂತ ಕ್ಲಾಸು ಸೇರಿಕೊಂಡಿದ್ದಾಳೆ. ಶನಿವಾರ ಮಾತ್ರ ಈ ಥರ ಡ್ರೆಸ್ ಇರುತ್ತೆ ನೋಡಿ. ಅವಳೇ ಎಲ್ಲ ರೆಡಿ ಮಾಡ್ಕೊತಾಳೆ, ನಮ್ಮನ್ನೇನು ಕೇಳಲ್ಲ ಅವಳು. ನನ್ನ ಮಗ ಇವಾಗ ಮುಖ ತೊಳ್ಕೊಂಬಂದಿದ್ದಾನೆ. ಅವನಿರೋ ನಮ್ಮ ಮನೆಯವರು ಬೇಗ ರೆಡಿ ಮಾಡಲ್ಲ, ಅವರು ಒಂದು ಸ್ವಲ್ಪ ನಿಧಾನ ಮಾಡ್ತಾರೆ. ಇವತ್ತು ತಿಂಡಿ ಹಾಕ್ಕೊಡ್ಬೇಕು ಅವ್ರಿಗೆ. ತಿಂಡಿ ತಿಂತಿದ್ದಾರೆ, ಟಿಫನ್ನು. ನೋಡಿ, ನನ್ನ ಮಗಳದ್ದು ಎಷ್ಟು ಫಾಸ್ಟ್ ಆಗೈತೆ. ನನ್ನ ಮಗ ಇನ್ನೂ ತಿಂತಾನೆ. ಬೆಳಗ್ಗೆ ಹೊತ್ತು ನನ್ನ ಮನೆಯವರೇ ನಮ್ಮ ಮನಗೊಂದು ರೆಡಿ ಮಾಡೋದು. ಅವರೇ ಎಲ್ಲ ಶೂ ಸಾಕ್ಸು ತಿಂಡಿ ಎಲ್ಲ ಅವರೇ ತಿನ್ನಿಸ್ಕೊತಾರೆ, ನನಗೇನು ಕೊಡಲ್ಲ. ನೋಡಿ, ನನ್ನ ಮಗಳು ಮೊಬೈಲ್ ಸ್ಟ್ಯಾಂಡ್ ತೊಗೊಂಡು ಏನು ತಿರುಗಿಸ್ತಾವಳೆ. ಇವಾಗ ಫೈನಲಿ ಸ್ಕೂಲಿಗೆ ರೆಡಿ ಆದರು ನನ್ನ ಮಕ್ಕಳು. ನೋಡಿ, ಸ್ಕೂಲಿಗೆ ರೆಡಿ ಆದ್ರೆ ನನ್ನ ಮಗ. ನೋಡಿ, ನೆಕ್ಸ್ಟ್ ಸ್ಕೂಲಿಂದ ಇವಾಗ ಮನೆಗೆ ಬಂದು ಬಿಚ್ಚೋದು ಮಾತ್ರ ಅವನೇ ಬಿಚ್ಕೊತಾನೆ. ಬಟ್ಟೆ ಸಾಕ್ಸು ಶೂ ಎಲ್ಲ ಸ್ಕೂಲಿಂದ ಬಂದಮೇಲೆ ಹಾಕುವಾಗ ಮಾತ್ರ ಒಬ್ಬರು ಬೇಕು ಅವನಿಗೆ. ನೋಡಿ, ನನ್ನ ಮಗಳು ಬಂದಿದ್ದಾಳೆ, ಫ್ರೆಂಡ್ ಬೇರೆ ಬಂದವಳೆ. ಓಕೆ ಫ್ರೆಂಡ್ಸ್, ನೋಡಿ ನಾನು ಇವಾಗ ಊಟ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಎಲ್ಲ ತಂಟಿಗೆ. ನೋಡಿ, ನಮ್ಮದು ಅಡುಗೆ ಮನೆ ಥರ ಇದೆ ಅಂತ. ನಮಗೆ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ನನ್ನ ಮಕ್ಕಳು ಊಟ ಮಾಡಿ ಮೇಲ್ಗಡೆ ಟೆರೆಸ್ ಮೇಲೆ ಆಟ ಆಡೋಕ್ಕೆ ಹೋಗ್ತಿದ್ದಾರೆ. ನೋಡಿ, ಇಲ್ಲೊಂದು ಶೆಡ್ ಮಾಡಿದ್ದಾರೆ ಅವರು ಓನರು. ಅದರಲ್ಲೆಲ್ಲ ಕೂತ್ಕೊಂಡು ಏನೋ ಸ್ಕೂಲ್ ಆಟ ಆಡ್ತೀನಿ ಅಂತ ಆಡ್ತಿದ್ದಾರೆ ನೋಡಿ. ನೋಡಿ, ಇಲ್ಲಿ ಸ್ಕೂಲ್ ಆಟ ಆಡ್ತಾರೆ. ಬೋರ್ಡ್ ಬೇರೆ ಇಟ್ಕೊಂಡಿದ್ದಾರೆ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.